ಏನು ಸಮಸ್ಯೆ ಇದೆ? ಇದು ಶ್ರೀಪತಿ ನಗರ ಬಿಡಿ ಪ್ಲಾಟ್ ಇದು. ಇಲ್ಲಿ ಯಾವುದೋ ಥರದ ಸಹಕಾರ ಇಲ್ಲ. ನೀರು ಕುಡಿಯಲು ನೀರು ಇಲ್ಲ, ರಸ್ತೆಗಳು ಇಲ್ಲ, ಗಟ್ಟರ್ಗಳು ಇಲ್ಲ. ಇವು ಎಲ್ಲ ಮಾಡಿಸಿಕೊಡ್ತೀನಿ ಅಂತ ಹೇಳಿ ಶಾಸಕರು ಎಲೆಕ್ಷನ್ಗಿಂತ ಮುಂಚಾಗಿ ನಿಮಗೆ ನಾನು ಆರಿಸಿ ಬಂದರೆ 3 ತಿಂಗಳಲ್ಲಿ ನಿಮಗೆ ಎಲ್ಲ ಸಹಕಾರ ಮಾಡಿಕೊಡ್ತೀನಿ ಅಂತ ಹೇಳಿ ಇವತ್ತಿಗೆ 3 ವರ್ಷ ಆಯಿತು. ಇನ್ನೂ ಮಟ್ಟ ಯಾರು ಕಣ್ಣು ತೆಗೆದು ನೋಡೋಲ್ರು. ಇಲ್ಲಿ ಇವು ಲೈಟ್ ಕಂಬ ಇದ್ದಾವೆ, ಲೈಟ್ ಇಲ್ಲ. ಇಲ್ಲಿ ಯಾವುದೋ ಥರದ್ದು ಬಂದು ಆಫೀಸರ್ ನೋಡವಲ್ರು. ಆಮೇಲೆ MLA ಅವರು ಆರಿಸಿ ಬಂದ ಮೇಲೆ ಒಂದುವರೆನೂ ಇಲ್ಲಿ ಬರಲಿಲ್ಲ. ಇವು ಎಲ್ಲ ಕೆಲಸವನ್ನು ಮಾಡಿಕೊಟ್ರೆ ನಿಮ್ಮ ಅವಧಿಯಲ್ಲಿ ಸರಿಯಾಗುತ್ತೆ. 15 ವರ್ಷದಿಂದಲೂ ಇಲ್ಲಿ ಯಾವುದೂ ಥರದ ಅನುಕೂಲ ಇಲ್ಲ ಜನರಿಗೆ. ಕುಡಿಯೋ ನೀರಂಗೆ ಭಾಳ ತೊಂದರೆ ಇದೆ. ಇಲ್ಲಿ ಟ್ಯಾಂಕರ್ಗಳು ಬರ್ತಾವೆ 2 ದಿವಸ 3 ದಿವಸಕ್ಕೊಮ್ಮೆ. ಬಂದರೆ ಇಲ್ಲಿ ನೂರಾರು ಜನ ಕೊಡ ತೊಗೊಂಡು ಪಾಳೆ ಹಚ್ಚಿರ್ತಾರೆ. ಅವೆಲ್ಲ ನಾವು ವಿಡಿಯೋ ಮಾಡ್ಕೊಂಡು ಬಿಡ್ಬೇಕು ಮಾಡಿದ್ದೆವು. ಅದು ಎಲ್ಲ ಬೇಡ, ನಾವು ಇದನ್ನು ನಿಮ್ಮ MLA ಅವ್ರ ಗಮನಕ್ಕೆ ತರಬೇಕಂತ ಹೇಳಿ ನಾವು ಇದು ಪ್ರೆಸ್ ಇದು ಮಾಡಿದ್ದೀವಿ. ನಿಮ್ಮ ಅವಧಿಯಲ್ಲಿ ಇವೆಲ್ಲ ಕೆಲಸಗಳು ಮಾಡಿದರೆ ಭಾಳ ಚಲೋ ಆಗುತ್ತೆ. ಕೆಲಸ ಮಾಡಲಿಕ್ಕೆ ಮುಂದಿಂದ ನಾವು ಕ್ರಮ ನಾವು ಕೈಗೆ ತಗೋತೀವಿ. ನಾವು ಹಲವಾರು ಬಾರಿ ಪುರಸಭೆ ಆಫೀಸರ್ಗಳಿಗೆ ಗಮನಕ್ಕೆ ತಂದಿದ್ವಿ. ಇಲ್ಲಿ ಮೆಂಬರ್ಗಳಿಗೂ ನಾವು ಭಾಳಷ್ಟು ಹೇಳಿದ್ವಿ. ಇಲ್ಲಿ ನೀರು ಕೊಡ್ತೀನಿ ಅಂತ ಹೇಳಿ ಅದರ ನಳದ ಬಿಲ್ನು ತುಂಬ್ಕೊಂಡಿದ್ದಾರೆ ಕೆಲವೊಂದು ಮನೆಯಲ್ಲಿ. ಅವರೆಲ್ಲ ಇಲ್ಲಿ ಇದ್ದಾರೆ. ಬಿಲ್ಗಿಲ್ಗೆಲ್ಲ ತುಂಬ್ಕೊಂಡು ಅವ್ರಿಗೆ ನೀರು ಕೊಟ್ಟಿಲ್ಲ. ಕೇಳಿದರೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಯಾರೂ ಬಂದು ಇಲ್ಲಿ ನೋಡಲಿಲ್ಲ. ಇಲ್ಲಿ ರಸ್ತೆಯಲ್ಲಿ ಕಂಟಿ ಅದು ಇದ್ದಾವೆ, ಹಾವು ಚೋಳು ಭಾಳ. ಇಲ್ಲಿ ಮಕ್ಕಳು ಅಡ್ಡಾಡ್ತಾವೆ. ಯಾರಿಗೆ ಏನಾರ ಆದರೆ ನಾಳೆ ಜವಾಬ್ದಾರದಾರ ಯಾರು ಅಂದರೆ MLA ಅಶೋಕಣ್ಣ ಪಟ್ಟಣ ಅವರ ಹೆಸರು ಕೆಡುತ್ತೆ. ಏನಾರ ಆಯ್ತಂದ್ರು ಹಾವು ಚೋಳು ಭಾಳ ಅದಾವೆ. ಇಲ್ಲಿ ಅಡ್ಡಾಡ್ಬೇಕಾದ್ರೆ ಸಾಯಂಕಾಲ ಭಾಳ ಹುಷಾರಾಗಿ ಅಡ್ಡಾಡಬೇಕು. ಮಳೆ ಆಯಿತು ಅಂದರೆ ಎಲ್ಲಿ ಸಿಕ್ಕಲ್ಲಿ ನೀರು ನಿಂದಿರ್ತೈತಿ. ಸೈಕಲ್ ಮೋಟ್ರ್ ತೊಗೊಂಡು ಬರಬೇಕಂದ್ರೆ ಹೆದರ್ಕೊಂಡು ಬರ್ತೀವಿ. ಒಂದು ಸಾರಿ ನಾನೇ ಇಲ್ಲಿ ನೀರಲ್ಲಿ ಬಿದ್ದಿದ್ದೀನಿ. ನನ್ನ ಕಡೆ ಫೋಟೋನೂ ಇದೆ, ಅದನ್ನು ನಾನು ಕೊಡ್ತೀನಿ ಇವರಿಗೆ ಹಾಕಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ.